ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ಮೇಲೆ ಡೈಲಿ ವಿಡಿಯೋ ಮಾಡೋಣ ಅಂತ ಹೇಳ್ತೀನಿ. ವಿಡಿಯೋ ಮಾಡೋಣ ಏನಪ್ಪ ಇದು ಅಂತ ಅಂದ್ಕೊಂಡಿರ್ತೀರಾ. ಸೊ ಒಂದೆರಡು ಪರ್ಸ್ನಲ್ ಡ್ಯೂಟಿ ಇತ್ತು. ಸೊ ಹಂಗಾಗಿ ಭದ್ರಾವತಿಯನ್ನು ಡ್ಯೂಟಿ ಹೋಗಿ ಬಂದೆ. ಡ್ರಾಪ್ ಇತ್ತು ನಮ್ಮ ರಿಲೇಷನ್ನೇ. ಸೊ ಅವ್ರನ್ನ ಕರ್ಕೊಂಡೋಗಿ ಡ್ರಾಪ್ ಮಾಡಿ ನಮ್ಮ ಅಕ್ಕನ ಭದ್ರಾವತಿಗೆ. ಅಲ್ಲಿಂದ ಬಂದು ಮತ್ತೆ ಶಿವರಾತ್ರಿಗೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ವಿ ಫ್ರೆಂಡ್ಸ್ ಎಲ್ಲ. ಸೊ ಹಂಗಾಗಿ ಡ್ಯೂಟಿ ಮಾಡೋಕ್ಕಾಗಿಲ್ಲ. ಇವತ್ತು ಬಂದಿದ್ದೀನಿ. ಓಲಾದಲ್ಲಿ ಒಂದು ಡ್ಯೂಟಿ ಪಿಕ್ ಮಾಡಿದ್ದೀನಿ ಕಸ್ಟಮರ್ನ. ಸೊ ರಾಜನಕುಂಟೆಯಿಂದ ಡ್ಯೂಟಿ ಇದ್ದಿದ್ದು ಆರ್ ಟಿ ನಗರ್ ಡ್ರಾಪ್ ಇದೆ ನೋಡಿ. ಮಿನಿ ನಾನ್ ಎ ಸಿ ಬುಕ್ ಮಾಡಿದ್ದಾರೆ. ಇಲ್ಲೊಂದು ಸ್ವಲ್ಪ ಏನೋ ಹುಷಾರಿಲ್ಲ ಅವ್ರಿಗೆ, ಹಾಸ್ಪಿಟ್ಲಿಗೆ ಹೋಗ್ತಿದ್ದಾರೆ. ಸೊ ಊಟ ಮಾಡಿಲ್ಲ ಸರ್, ಒಂದು ಸ್ವಲ್ಪ ಹೋಟ್ಲಿಗೆ ನಿಲ್ಲಿಸಿ ಅಂತಂದರು. ಸೊ ಇಲ್ಲೇ ಸಿಗ್ನಾಕ್ನಳ್ಳಿಲಿ ವಿಷ್ಣು ಪಾರ್ಕ್ ಹೋಟೆಲಿಗೆ ನಿಲ್ಲಿಸಿದ್ದೀನಿ. ನಾನು ಇಲ್ಲೇ ಕೂತಿದ್ದೀನಿ. ನನಗೂ ಕರೆದ್ರು ಬನ್ನಿ ಏನಾರು ತಿನ್ನಿ ಅಂತ, ಬೇಡ ಅಂದ್ಬಿಟ್ಟು ಕೂತಿದ್ದೀನಿ. ಅವ್ರು ಬಂದಮೇಲೆ ಕಸ್ಟಮರ್ನ ಕರ್ಕೊಂಡೋಗಿ ಆರ್ ಟಿ ನಗರ್ ಡ್ರಾಪ್ ಮಾಡೋಣ. 6:15 ತೋರಿಸ್ತಾ ಇದೆ ಟೈಮು. ಸೊ ಹೋಗಿ ಡ್ರಾಪ್ ಮಾಡೋಣ. ಕಸ್ಟಮರ್ ಬಂದಮೇಲೆ ನೋಡೋಣ ಎಷ್ಟೊತ್ತಾಗುತ್ತೆ ಬರೋದು ಅಂತ. 5:55 ಟೈಮು. ಮೋಸ್ಟ್ಲಿ ಒಂದು 6 ಗಂಟೆಗೆಲ್ಲ ಬರ್ಬೋದು. ಸೊ ಬಂದ ತಕ್ಷಣ ಕರ್ಕೊಂಡೋಗಿ ಡ್ರಾಪ್ ಮಾಡೋಣ ಬನ್ನಿ. ಇದೇ ಫಸ್ಟ್ ಡ್ಯೂಟಿ ಇವತ್ತದು. ಸಂಜೆ 5:55, ಬೆಳಿಗ್ಗೆ ಆಗಿಲ್ಲ, ಸಂಜೆ. ಇವತ್ತೇನು ಡ್ಯೂಟಿಗಳೇ ಕಮ್ಮಿ ಇತ್ತು, ಅದಕ್ಕಾಗಿ ಸ್ವಲ್ಪ ಸಂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಬಂದಿದ್ದೀನಿ. ಫಸ್ಟ್ ಡ್ಯೂಟಿ ಡ್ರಾಪ್ ಆದಮೇಲೆ ಸೆಕೆಂಡ್ ಡ್ಯೂಟಿ ಅಲ್ಲಿಂದನೇ ಬಿತ್ತು ಹೆಗ್ಡೆ ನಗರ್ಗೆ ಕರ್ಕೊಂಬಂದು ಕಸ್ಟಮರ್ನ ಡ್ರಾಪ್ ಮಾಡಿದ್ದು ನಾನು 8 ಗಂಟೆಗೆ. ಇವಾಗ ಟೈಮು 9:43 ಆಗಿದೆ. ಸೊ ನೋಡಿ, ಇನ್ನೂ ಆದ್ರೂ ಒಂದು ಡ್ಯೂಟಿ ಬಿದ್ದಿಲ್ಲ. ಹೆಗ್ಡೆ ನಗರಲ್ಲಿ ಡ್ಯೂಟಿ ಬೀಳಲ್ಲ ಅಂತ ಅಲ್ಲಿಂದ ಬಿಟ್ಟು ಕಾರ್ಲೆಟ್ ಟೆಕ್ ಪಾರ್ಕ್ ಹತ್ರ ಬಂದು ಕೂತಿದ್ದೀನಿ. ಸೊ ನೋಡೋಣ ಇಲ್ಲಿಂದ ಏನಾದರೂ ಡ್ಯೂಟಿ ಬೀಳುತ್ತಾ ಹೆಂಗೆ ಏನು ಅಂತ. ಇವತ್ತೇನು ಡ್ಯೂಟಿಗಳೇ ಕಮ್ಮಿ ಇದ್ದಾವೋ ಏನೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಕಮ್ಮಿ ಡ್ಯೂಟಿಗಳು ಬೀಳ್ತಾ ಇದ್ದಾವೆ. ರೇಟ್ ಕೊಡ್ತಾ ಇಲ್ಲ, ಪರವಾಗಿಲ್ಲ ಮಾಡೋಣ ಅಂದ್ರೂ ಡ್ಯೂಟಿ ಬೀಳ್ತಾ ಇಲ್ಲ. ಸೊ ಹಂಗಾಗಿ ನೋಡೋಣ ಎಷ್ಟೊತ್ತಿಗೆ ಬೀಳುತ್ತೆ ಡ್ಯೂಟಿ, ಹೆಂಗೆ ಏನು, ಎಲ್ಲಿಂದ ಬೀಳುತ್ತೆ, ಇಲ್ಲೇ ಕೂತ್ಕೊಂಡೆ ಬೀಳ್ತಾ ಇಲ್ಲ, ಮತ್ತೆ ಮುಂದೆ ಹೋಗ್ಬೇಕಾ ಏನೋ ಗೊತ್ತಿಲ್ಲ. ಡ್ಯೂಟಿ ಮಾತ್ರ ನಿಜವಾಗ್ಲೂ ಬೀಳ್ತಾ ಇಲ್ಲ, ಸಿಕ್ಕಾಪಟ್ಟೆ ಕಮ್ಮಿ ಇದ್ದಾವೆ. ಇವತ್ತೇನು ಶಿವರಾತ್ರಿ ನೆನ್ನೆ ಇತ್ತು ಅಂತ ಇವತ್ತೇನು ಕಂಪ್ನಿಗಳು ರಜಾ ಕೊಟ್ಟಿದ್ದಾವ ಹಾಗೆ ಅನ್ನಿಸ್ತಿದೆ. ಯಾಕಂದರೆ ಇಲ್ಲಿ ಬಂದರೆ ಸಿಕ್ಕಾಪಟ್ಟೆ ನನ್ನ ಕಾರ್ ನಿಲ್ಸೋಕ್ಕೆ ಜಾಗ ಇಲ್ಲದೇ ಇರೋಷ್ಟು ಕ್ಯಾಬ್ಗಳಿರ್ತಾಯಿತ್ತು. ಸೊ ಇವತ್ತು ಅಷ್ಟೊಂದು ಕ್ಯಾಬ್ಗಳು ಇಲ್ಲ. ಹಂಗಾಗಿ ಕಂಪ್ನಿ ಏನಾದ್ರು ರಜಾಗಳಿದ್ದಾವ ಅಂತ ಗೊತ್ತಾಗ್ತಾ ಇಲ್ಲ. ಸೊ ನೋಡೋಣ ನೆಕ್ಸ್ಟ್ ಬೀಳುತ್ತಾ, ಎಲ್ಲಿಗೆ ಬೀಳುತ್ತೆ, ಹೆಂಗೆ ಏನೋ ಕತೆ ಡ್ಯೂಟಿದು ಅಂತ. ಸಿಗ್ತೀನಿ ಮತ್ತೆ ಡ್ಯೂಟಿ ಬಿದ್ದ ಮೇಲೆ. ಬಿದ್ದಿಲ್ಲ ಅಂದರೂ ಸಿಗ್ತೀನಿ ಕೊನೆಗೆ ನಿಮ್ಗೆ ಹೇಳೋಕ್ಕೆ. ಸೊ ಹೆಬ್ಬಾಳಲ್ಲಿದ್ದಾಗ ಮಾನ್ಯತಾ ಟೆಕ್ ಪಾರ್ಕಿಂದ ಒಂದು ವಸಂತ ನಗರ ಒಂದು ಡ್ಯೂಟಿ ಬಿತ್ತು ಪ್ರೈಮ್ ಪ್ಲಸ್ಸಲ್ಲಿ. ಸೊ ಕರ್ಕೊಂಡೋಗಿ ಕಸ್ಟಮರ್ನ ವಸಂತ ನಗರ ಡ್ರಾಪ್ ಮಾಡಿದೆ. ವಸಂತ ನಗರಿಂದ ಯಶವಂತಪುರ ಒಂದು ಡ್ಯೂಟಿ ಬಿತ್ತು. ಸೊ ಯಶವಂತಪುರ ಒಂದು ಕಸ್ಟಮರ್ನ ಕರ್ಕೊಂಡೋಗಿ ಡ್ರಾಪ್ ಮಾಡಿದೆ. ಯಶವಂತಪುರ ಡ್ರಾಪ್ ಆದಮೇಲೆ ಮತ್ತೆ ಯಶವಂತಪುರ ತ್ರಿವೇಣಿ ರೋಡಿಂದನೇ ನನಗೆ ವಿದ್ಯಾರಣ್ಯಪುರ ಆದಿತ್ಯನಗರ ಒಂದು ಡ್ರಾಪ್ ಸಿಕ್ತು. ಸೊ ಅಲ್ಲಿ ಕಸ್ಟಮರ್ನ ಕರ್ಕೊಂಬಂದು ಡ್ರಾಪ್ ಮಾಡಿದೆ. ಅದಾದಮೇಲೆ ಅಲ್ಲಿಂದ ಒಂದು ಡ್ಯೂಟಿ ಬೀಳ್ತಾ ಇತ್ತು. ಏರ್ಪೋರ್ಟು ಲೊಕೇಶನ್ ತೋರಿಸ್ತಾ ಇತ್ತು. ಪಿಕಪ್ ಲೊಕೇಶನ್ 3 ಕಿಲೋಮೀಟರ್ ಇತ್ತು, ಡ್ರಾಪ್ ಲೊಕೇಶನ್ 0 ಕಿಲೋಮೀಟ್ರು. ಬಟ್ ತೋರಿಸ್ತಾ ಇರೋದು ಮಾತ್ರ ಏರ್ಪೋರ್ಟ್ ಅಂತ ತೋರಿಸ್ತಾ ಇದೆ ಲೊಕೇಶನು. ರೇಟ್ ನೋಡಿದ್ರೆ 191 ರೂಪಾಯಿ ತೋರಿಸ್ತಾ ಇದೆ. ಸೊ ಕಸ್ಟಮರ್ಗೆ ಫೋನ್ ಮಾಡೋಣ ಅಂತ ಅಂದರೆ ಫೋನ್ ಮಾಡಿದೆ. ಇದೇ ಫೋನಲ್ಲೇ ಫೋನ್ ಮಾಡಬೇಕು ನಾನು. ಸೊ ಹಂಗಾಗಿ ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಕಸ್ಟಮರ್ಗೆ ಫೋನ್ ಮಾಡಿಬಿಟ್ಟು ಕೇಳಿದೆ, ಮ್ಯಾಮ್ ಈ ಥರ ಡ್ರಾಪ್ ಲೊಕೇಶನ್ ಎಲ್ಲಿ ಅಂತ. ಏರ್ಪೋರ್ಟ್ ಅಂದರು. ಸೊ ರೇಟ್ ಎಷ್ಟು ತೋರಿಸ್ತಾ ಇದೆ, ಪ್ರೈಸ್ ಎಷ್ಟು ತೋರಿಸ್ತಾ ಇದೆ ಅಂತಂದರು. ವಾಟ್ ಅಂತಂದರು. ಸೊ ಮೋಸ್ಟ್ಲಿ ಇವ್ರಿಗೆ ಕನ್ನಡ ಬರಲ್ಲ ಅಂದ್ಕೊಂಡು ಸೊ ನಾನು ಇಂಗ್ಲೀಷಲ್ಲೇ ಕೇಳಿದೆ, ವಾಟ್ ಈಸ್ ದ ಪ್ರೈಸ್ ದಟ್ ಈಸ್ ಶೋಯಿಂಗ್ ಫಾರ್ ಯು ಅಂತ. ಸೊ ಅವ್ರು ಬಂದ್ಬಿಟ್ಟು ವೈ ಯು ನೀಡ್ ದ ಪ್ರೈಸ್, ವಾಟ್ ಇಟ್ ಶೋಯಿಂಗ್, ಐ ಗಿವ್ ದಟ್ ಪ್ರೈಸ್, ಹಂಗೆ ಅಂದ್ಕೊಂಡು ಶುರು ಮಾಡಿಬಿಟ್ರು ಉರೋದಕ್ಕೆ. ಸೊ ನಾನು ಜಸ್ಟ್ ಲಿಸನ್, ಐ ವಾಸ್ ಶೋಯಿಂಗ್ 191 rupees and the drop location is 0 kilometers from there. So please tell me the price which you are showing in your screen so that I can confirm what is the price showing there ಅಂತ ಅಂದ್ಬಿಟ್ಟು. ಸೊ ಕೇಳಿದೆ, ನಿಮ್ಮ ಮೊಬೈಲಲ್ಲಿ ಏನು ತೋರಿಸ್ತಾ ಇದೆ ಹೇಳಿ ನನಗೆ 191 ರೂಪಾಯಿ ತೋರಿಸ್ತೈತೆ, ಡ್ರಾಪ್ ಲೊಕೇಶನ್ 0 ತೋರಿಸ್ತಾ ಇದೆ. ನಾನು ಅಲ್ಲೇ ಪಿಕಪ್ ಆಯಿತು, ಅಲ್ಲೇ ಡ್ರಾಪ್ ಆಯಿತು ಅಂದರೆ ಅಲ್ಲೇ ಡ್ರಾಪ್ ಮಾಡ್ತೀನಿ, ಮತ್ತು ನಾನು ಅಲ್ಲಿಂದ ಮುಂದೆ ಬರಲ್ಲ ಅಂತ ಅಂದೆ. ಸೊ ಅದಾದಮೇಲೆ ಚೆಕ್ ಮಾಡಿಬಿಟ್ಟು 420 ರೂಪಾಯಿ ತೋರಿಸ್ತಾ ಇದೆ ಅಂತ ಅಂದರು. ಏರ್ಪೋರ್ಟ್ಗೆ ಎಷ್ಟು 24 ಕಿಲೋಮೀಟ್ರ್, 120 ರೂಪಾಯಿ ಟೋಲ್ ಕಟ್ ಆಗುತ್ತೆ ಓಲಾದಲ್ಲಿ. ಅದ್ರಲ್ಲಿ ಬೇರೆ ಇನ್ನು 300 ರೂಪಾಯಿಗೆ ಯಾವನು ಹೋಗ್ತಾನೆ ಅಂದ್ಬಿಟ್ಟು. ಸೊ ನಾನು ಕೇಳಿದೆ ಕಸ್ಟಮರ್ಗೆ, ಇಲ್ಲ ಆ ಪ್ರೈಸ್ಗೆ ಆಗಲ್ಲ, 24 rupees per kilometer. ವಿತ್ ಬಿಲ್ ಬೇಕಾ, ಬಿಲ್ ಕೊಡ್ತೀನಿ, ಆನ್ಲೈನ್ ಬಿಲ್ಲೇ ಕೊಡ್ತೀನಿ, ಆ ಪ್ರೈಸ್ಗಾದರೆ ಬರ್ತೀನಿ ಅಂತ ಅಂದೆ. ಮತ್ತೆ ಶುರು ಮಾಡಿದ್ರು, ಯು ಆರ್ ಆಸ್ಕಿಂಗ್ ಫಾರ್ ಎಕ್ಸ್ಟ್ರಾ ಪ್ರೈಸ್, ಅಲ್ಲಿ ಕಂಪ್ಲೇಂಟ್ ಇನ್ ದಟ್ ಆ್ಯಪ್, ಯು ಶುಡ್ ಕಮ್ ಫಾರ್ ದ ಪ್ರೈಸ್ ವಾಟ್ ಇಟ್ ಶೋಯಿಂಗ್, ಹಂಗೆ ಹಿಂಗೆ ಅಂತ. ನಾನು ಹೇಳಿದೆ, ಇಟ್ ವಾಸ್ ಎ ಗ್ಲಿಚ್, ಇಟ್ ವಾಸ್ ಶೋಯಿಂಗ್ 191 rupees. ಐ ವಿಲ್ ನಾಟ್ ಹ್ಯಾವ್ ಎನಿ ಕಂಪ್ಲೇಂಟ್ ರೈಸ್ಡ್ ಫಾರ್ ಮೈ ಅಕೌಂಟ್. ದಟ್ ವಾಸ್ ಅ ಗ್ಲಿಚ್ ಫ್ರಮ್ ದ ಅಕೌಂಟ್ ಆ್ಯಂಡ್ ದ ಆ್ಯಪ್ ಇಟ್ ಸೆಲ್ಫ್. ಸೊ ದೇರ್ ಇಸ್ ನೋ ಪ್ರಾಬ್ಲಮ್ ಫಾರ್ ಮಿ, ಐ ವಿಲ್ ಕ್ಯಾನ್ಸಲ್ ದ ರೈಡ್ ಅಂದ್ಬಿಟ್ಟು
ನಾನೇ ಕ್ಯಾನ್ಸಲ್ ಮಾಡಾಕ್ದೆ, ನನಗೇನು ಪ್ರಾಬ್ಲಮ್ ಆಗಲ್ಲ, ಆ್ಯಪಿಂದನೇ ಗ್ಲಿಚ್ ಆಗಿದ್ದು, ರೇಟ್ ಕಮ್ಮಿ ತೋರಿಸು ಅದಕ್ಕೆ ಕ್ಯಾನ್ಸಲ್ ಮಾಡಿದೆ ಅಂತ ಹೇಳ್ಕೊಳ್ತೀನಿ ನಾನು. ಕಂಪ್ಲೇಂಟ್ ಮಾಡ್ಕೊ ಹೋಗ್ರಿ ಅಂತ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿಕೊಂಡು ಅಲ್ಲಿಂದ ಸೀದಾ ಮನೆ ಕಡೆಗೆ ಬಂದೆ. ಸೊ ಇವತ್ತು ಟೋಟಲಾಗಿ ಆಗಿದ್ದು ಬಂದ್ಬಿಟ್ಟು 900 ಪ್ಲಸ್ 1800, 2012 ರೂಪಾಯಿ ಆಗಿದೆ ಇವತ್ತು ಟೋಟಲಾಗಿ. ಅದರಲ್ಲಿ ಒಂದು 500 ರೂಪಾಯಿ ಕ್ಯಾಶ್ ಬಂದಿದೆ, ಇನ್ನು ಮಿಕ್ಕಿದ್ದೆಲ್ಲ ಆನ್ಲೈನ್ ಪೇಮೆಂಟ್ ಆಗಿದೆ, ಅಂದರೆ ಫೋನ್ಪೇ ಆಗಿದೆ. 5 ಗಂಟೆಗೆ ಶುರು ಮಾಡಿದ್ದು ಡ್ಯೂಟಿ, ಆ್ಯಕ್ಚುಲಿ 5:05 ಆಗಿತ್ತು. ಸೊ ಇವಾಗ ಟೈಮ್ 12 ಗಂಟೆ. ಲಾಸ್ಟ್ ಡ್ರಾಪ್ ಮಾಡಿದ್ದೆ ಆ್ಯಕ್ಚುಲಿ ನಾನು 10:15ಗೆ, 11 ಗಂಟೆ ಏನೋ ಆಗಿತ್ತು, 11:30 ಮೋಸ್ಟ್ಲಿ ಲಾಸ್ಟ್ ಡ್ರಾಪ್ ಮಾಡಿದಾಗ. ಸೊ ಡ್ರಾಪ್ ಮಾಡಿ ಫ್ರೆಂಡ್ನ ಮಾತಾಡ್ಸ್ಕೊಂಡಂಗೆ ಮನೆಗೆ ಹೋಗ್ತಾಯಿದ್ದೀನಿ. ನೋಡೋಣ ಮತ್ತೆ ನಾಳೆ ಹೆಂಗಾಗುತ್ತೆ, ಏನು ಡ್ಯೂಟಿಗಳು ಹೆಂಗಿರುತ್ತೆ ಅಂತ. ಇವತ್ತು ಮಾತ್ರ ಬೆಳಿಗ್ಗೆಯಿಂದ ತುಂಬ ಕಮ್ಮಿ ಇತ್ತು, ಸಾಯಂಕಾಲ ಏನೋ ಒಂದು ಸ್ವಲ್ಪ ಪರವಾಗಿಲ್ಲ, ರೇಟ್ ಕೊಟ್ಟಿದ್ದಕ್ಕೆ ಚೆನ್ನಾಗಾಯಿತು. ಸೊ ನೋಡೋಣ ನಾಳೆ ಹೆಂಗಿರುತ್ತೆ ಡ್ಯೂಟಿಗಳು, ನಾಳೆನೂ ಹಿಂಗೆ ಆಗುತ್ತಾ ಅಥವಾ ಚೆನ್ನಾಗಿ ಡ್ಯೂಟಿ ಬೀಳುತ್ತಾ ನೋಡೋಣ. ಸಿಗ್ತೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್.